ನಮಸ್ಕಾರ. ಕೆಲವರಿಗೆ ರಾತ್ರೋರಾತ್ರಿ ಯಶಸ್ಸು ಬಂದ್ಬಿಡುತ್ತೆ. ಅವ್ರು ಅಂದ್ಕೊಂಡೇ ಇರೋದಿಲ್ಲ. ಅವರು ಬಯಸದಷ್ಟು ಯಶಸ್ಸು ಅವ್ರ ಎದುರಿಗೆ ಬಂದು ನಿಂತುಬಿಟ್ಟಿರುತ್ತೆ. ಆ ಕ್ಷಣದಲ್ಲಿ ಅವ್ರಿಗೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗೋದಿಲ್ಲ. ಬಹಳಷ್ಟು ಜನ ಯಶಸ್ಸನ್ನು ಹೇಗೆ ನಿಭಾಯಿಸೋದು ಅಥವಾ ಹೇಗೆ ಜವಾಬ್ದಾರಿಯುತವಾಗಿ ಅನುಭವಿಸೋದು ಅಂತ ಗೊತ್ತಿಲ್ಲದಲೇ ಅವ್ರ ಜೀವನನ್ನೇ ಹಾಳು ಮಾಡ್ಕೊಂಡ್ಬಿಡ್ತಾರೆ. ಒಂದು ಚಿಕ್ಕ ಉದಾಹರಣೆಗೆ ಒಂದು ಚಿಕ್ಕ ಕಥೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಬ್ಬ ಮನುಷ್ಯ ಇದ್ದ. ಅವರ ಹಳ್ಳಿನಲ್ಲಿ ಅವರೇ ಎಲ್ಲರಿಗಿಂತ ಶ್ರೀಮಂತರು. ಅಪ್ಪ ಮಗ ಇಬ್ಬರು ಸೇರಿ ಒಂದು ನಿರ್ಧಾರ ಮಾಡ್ತಾರೆ. ಇಲ್ಲೇ ಎಷ್ಟು ವರ್ಷ ಇರೋದು, ಇನ್ನೂ ಬೆಳೆಯೋಣ ಅಂತ ಹೇಳಿ ಹಳ್ಳಿಯಲ್ಲಿದ್ದಂಥ ಎಲ್ಲ ಆಸ್ತಿನೂ, ಅವರ ಇದ್ದ ತೋಟಗಳನ್ನು ಎಲ್ಲದನ್ನು ಮಾರಿ ಬೆಂಗಳೂರು ಮಾಯಾನಗರಿಗೆ ಬಂದು ಸೇರ್ತಾರೆ. ದೊಡ್ಡ ಕಾರ್ಖಾನೆ ಮಾಡಬೇಕು ಅನ್ನೋದು ಅವರ ಮನದ ಆಸೆ. ಒಂದು ಕಾರ್ಖಾನೆನೂ ಮಾಡ್ತಾರೆ. ಮಾಡಿ ಕೆಲವೇ ಸಮಯದಲ್ಲಿ ಸಿಕ್ಕಾಪಟ್ಟೆ ಶ್ರೀಮಂತರಾಗಿ ಬೆಳೀತಾರೆ. ಅವರ ಆಸ್ತಿ ಎಷ್ಟಿತ್ತೋ ಅದರ 10% ರಾತ್ರೋರಾತ್ರಿ ಬೆಳೆದ್ಬಿಡುತ್ತೆ. ಕೇಳರಿಯದಷ್ಟು ಯಶಸ್ಸು, ಕೇಳರಿಯದಷ್ಟು ದುಡ್ಡು, ಎಣಿಸಕ್ಕಾಗದಷ್ಟು ಸಂಪತ್ತು ಅಷ್ಟು ಬಂದ್ಬಿಡುತ್ತೆ. ಏನು ಅವರ ಸುಖಕ್ಕೆ ಪಾರವೇ ಇಲ್ಲ. ಆ ಥರ ಬೆಳೆದ್ಬಿಟ್ರು. ಸರಿ ಆಯಿತು. ಅದಾದಮೇಲೆ ಅಲ್ಲಿಂದ ಬೆಳಿತಾನೆ ಹೋದರು. ಸಿಕ್ಕಾಪಟ್ಟೆ ಬೆಳೆದ್ರು. ಬೆಳವಣಿಗೆ ಎಲ್ಲ ಚೆನ್ನಾಗಿತ್ತು. ಆದರೆ ಅದರ ಜೊತೆ ಬಂದಿದ್ದು ಅದನ್ನು ಹೇಗೆ ನಿಭಾಯಿಸಬೇಕು ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಅದಾಗಿ ಸರಿ ಸುಮಾರು 15 ವರ್ಷಕ್ಕೆ ಎಲ್ಲವನ್ನೂ ಕಳೆದುಕೊಂಡು ನಿರ್ಗತಿಕರಾಗಿ ಆ ಹಳ್ಳಿಗೂ ಹೋಗೋಕ್ಕಾಗ್ದಲೆ ಯಾವುದೋ ಒಂದು ಸಣ್ಣ ಕಂಪನಿಯಲ್ಲಿ ಒಂದು ಮ್ಯಾನೇಜರ್ ಕೆಲಸ ಮಾಡಿಕೊಂಡು ಜೀವನ ಮಾಡ್ತಾಯಿದ್ದಾರೆ. ತಂದೆ ಅದೇ ಕೊರಗಿನಲ್ಲಿ ಹೋಗ್ಬಿಟ್ರು. ಯಾಕೆ ಈ ಚಿಕ್ಕ ಕಥೆಯನ್ನು ಹೇಳಿದೆ ಅಂದರೆ, ಯಶಸ್ಸು ಬಂದಾಗ, ಸಿರಿ ಸಂಪತ್ತು ಬಂದಾಗ ಅದನ್ನು ಹೇಗೆ ನಿಭಾಯಿಸಬೇಕು ಅಂತ ಗೊತ್ತಿಲ್ಲ ಅಂದರೆ ಬಹಳ ಬೇಗ ಕರಗೋಗುತ್ತೆ ಅಥವಾ ಕಳೆದೋಗುತ್ತೆ. ಮೊಟ್ಟ ಮೊದಲಿಗೆ ಯಶಸ್ಸು ಬಂದಾಗ ಮಾಡಬೇಕಾಗಿರೋದು ತಗ್ಗಿ ಬಗ್ಗಿ ನಡೆಯೋದನ್ನು ಕಲ್ತ್ಕೋಬೇಕು. ದೇವರ ಮೇಲೆ ನಂಬಿಕೆ ಇದ್ದರೆ ಭಗವಂತ ಕೊಟ್ಟ ಪ್ರಸಾದ ಅಂದ್ಕೊಂಡು ಬದುಕಬೇಕು. ಭಗವಂತ ಮೇಲೆ ನಂಬಿಕೆ ಇಲ್ಲ ಅಂದರೆ ಹಂಬಲ್ಲಾಗಿ ವಿನಯಪೂರ್ವಕವಾಗಿ ಬಾಳೋದನ್ನು ಕಲಿಬೇಕು. ಒಂದು ಕಾಲದಲ್ಲಿ ನನ್ನ ಹತ್ರ ಏನಿರಲಿಲ್ಲ, ಅಥವಾ ಒಂದು ಕಾಲದಲ್ಲಿ ನಾನು ಹೆಂಗಿದ್ದೆ, ಅಥವಾ ಜೀವನಕ್ಕೆ ಎಷ್ಟು ಬೇಕು ಅನ್ನೋದನ್ನು ಅರ್ಥಕೊಂಡು ತಗ್ಗಿ ಬಗ್ಗಿ ನಡೆಯೋದನ್ನು ಕಲಿಬೇಕು. ಅಹಂಕಾರ ಪಟ್ಕೊಳ್ಳೋದನ್ನು, ಅಹಂಕಾರದಿಂದ ದೂರ ಉಳಿಯೋದು ಕಲಿಬೇಕು. ಕೆಲವ್ರು ನೋಡಿರ್ತೀರ, ಈ ರಾತ್ರೋರಾತ್ರಿ ಸ್ವಲ್ಪ ಏನೋ ಗಳಿಸ್ಬಿಟ್ಟಿರ್ತಾರೆ, ಅಥವಾ ರಾತ್ರೋರಾತ್ರಿ ಏನೋ ಇದ್ದಕ್ಕಿದ್ದಂಗೆ ಒಂದು ಯಾವುದೋ ಒಂದು ಲೆವೆಲ್ ರೀಚ್ ಆಗಿಬಿಟ್ಟಿರ್ತಾರೆ. ಅವ್ರನ್ನೇನು ಹಿಡಿಯೋರೇ ಇರೋದಿಲ್ಲ. ಮುಂಚೆ ಸೈಡ್ ಮುಂಚೆ ಮಾತಾಡಿಸಿದವ್ರು ಯಾರು ಬೇಕಾಗಿಲ್ಲ ಅನ್ನೋ ಥರ ಇರ್ತಾರೆ. ಅವ್ರದ್ದು ಇದೇ ಬೇರೆ, ಅವ್ರ ಒಡನಾಟ ಬೇರೆ, ಅವ್ರು ಮೀಟ್ ಮಾಡೋ ಜನ ಬೇರೆ. ಏನಾದರೂ ಕತೆ, ಅವ್ರ ಲೆವೆಲ್, ಅವರು ನಿಂತ್ಕೊಳ್ಳೋ ರೀತಿನೇ ಬದಲಾಗ್ಬಿಟ್ಟಿರುತ್ತೆ. ಏನು ಬಾಡಿ ಲ್ಯಾಂಗ್ವೇಜ್ ಅಂತ ಕರಿತೀವಿ, ಅವ್ರ ಫುಲ್ ಸ್ಟೈಲೇ ಬದಲಾಗ್ಬಿಡುತ್ತೆ. ಅದನ್ನು ಮಾಡಬಾರ್ದು. ನಾವಾಗಿರಬೇಕು. ದುಡ್ಡು ಬರುತ್ತೆ ಹೋಗುತ್ತೆ ರೀ, ಅದನ್ನು ನೆನ್ಪಿಟ್ಕೋಬೇಕು. ನಮ್ಮತನವನ್ನು ಬಿಡಬಾರ್ದು. ನಾವು ಮುಂಚೆಯಿಂದ ಹೇಗಿದ್ವೋ ಹಾಗೆ ಇರೋದು ಕಲ್ತ್ಕೋಬೇಕು. ಅದು ಬಹಳ ಬಹಳ ಮುಖ್ಯ. ಸ್ಟೇ ಗ್ರೌಂಡೆಡ್ ಅಂತ ಕರೀತಾರಲ್ಲ, ನೆಲದಲ್ಲಿ ನಡೆಯೋದನ್ನು ಕಲಿಬೇಕು. ಇಷ್ಟೇ ಶ್ರೀಮಂತಿಕೆ ಬಂದರು. ಎರಡನೇದು, ಗಾಂಚಲಿಗಳನ್ನು ಕಲ್ತ್ಕೋಬಾರ್ದು. ಗಾಂಚಲಿ ಖರ್ಚುಗಳು ಅಂತ ಕರಿತೀನಿ ನಾನು. ಈಗ ದುಡ್ಡು ಬಂತು ಅಂದ ತಕ್ಷಣ, ಅಥವಾ ಶ್ರೀಮಂತಿಕೆ ಬಂತು ಅಂದ ತಕ್ಷಣ ಬೇಡವಾದ ಖರ್ಚುಗಳನ್ನ ತಲೆ ಮೇಲೆ ಹೇಳ್ಕೊಂಡ್ಬಿಡ್ತಾರೆ ಜನ. ಈಗ ನಾನು 100 ಕೋಟಿಗೆ ಬೆಲೆ ಬಾಳ್ತೀನಿ ಅಂತ ಇಟ್ಕೊಳ್ಳಿ, 75 ಕೋಟಿದ ಮನೆ ತೊಗೊಂಬಿಡೋದು ಯಾಕೆ ಬೇಕು? ಈಗ ನನ್ನ ಹತ್ರ 1 ಕೋಟಿ ರೂಪಾಯಿ ಇದೆ, ಹೋಗ್ಬಿಟ್ಟು 1 ಕೋಟಿ ರೂಪಾಯಿ ಕಾರ್ ತೊಗೊಂಬಿಟ್ರೆ ಮಿಕ್ಕಿದ್ದು ಹಾಗೆ. ಬೇಡದ ಖರ್ಚುಗಳು ನಮ್ಮ ಅವಶ್ಯಕತೆಗೆ ಎಷ್ಟಿದೆ, ನನ್ನ ಮನಸ್ಸಿನ ಖುಷಿಗೆ ಎಷ್ಟಿದೆ, ಆಮೇಲೆ ನನ್ನ ಹಾಸಿಗೆ ಎಷ್ಟಿದೆ. ಎಷ್ಟೇ ಶ್ರೀಮಂತಿಕೆ ಬಂದಾಗಲೂ ಯೋಚನೆ ಮಾಡಬೇಕು ರೀ, ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅನ್ನೋದನ್ನು ಬಹಳ ಮುಖ್ಯ. ಸುಮ್ಮನೆ ದುಡ್ಡು ಬಂದಿದೆ ಅಂತ ತೋರಿಕೆಗೋಸ್ಕರ ಮಾಡೋದು. ಈ ಕೆಲವರು
ಒಂದು ಸ್ವಲ್ಪ ಶ್ರೀಮಂತಿಗೆ ಬರ್ತಿದ್ದೆ, ಏನು ಎಲ್ಲ ಕಡೆ ಏನು ನಾನು ಕೊಡ್ತೀನಿ, ನಂದಿಟ್ಕೋ, ನಂದು ಇದು ಮಾಡೋಣ. ದುಡ್ಡನ್ನು ತೂರ್ತಾರೆ ಅಂತಾರಲ್ಲ, ಆ ಥರ ದುಡ್ಡನ್ನು ಬಿಸಾಕ್ತಾ ಇರ್ತಾರೆ ಎಲ್ಲ ಕಡೆ ತೋರಿಕೆಗೋಸ್ಕರ. ಆ ಗಾಂಚಲಿ ಖರ್ಚುಗಳನ್ನು ಅದರಿಂದ ದೂರ ಉಳಿಯೋದು ಬಹಳ ಭಾಳ ಮುಖ್ಯ. ದುಡ್ಡು ಎಷ್ಟು ಕಷ್ಟಪಟ್ಟು ಬಂದಿರುತ್ತೆ, ಅಥವಾ ಕೆಲವರಿಗೆ ಕಷ್ಟಪಡದೆ ಅದೃಷ್ಟದ ಲಕ್ಷ್ಮಿ ಒಲಿದು ಬಂದಿರುತ್ತೆ, ಅದನ್ನು ಜೋಪಾನ ಕಾಪಾಡೋದು ಕಲಿಬೇಕ್ರಿ, ಅದಕ್ಕೆ ಬೆಲೆ ಕೊಡೋದು ಕಲಿಬೇಕು. ಮೂರನೇದು, ಸುಮ್ಮನೆ ಹಿಂಗೆ ಬೇಡದ ಸಹವಾಸಗಳು. ನಾನು ರಾತ್ರಿ ಶ್ರೀಮಂತ ಆಗ್ಬಿಟ್ಟೆ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಬೇಡದ ಸಹವಾಸಗಳು, ಯಾರೋ ಕ್ಲಬ್ಬಿಗೆ ಸೇರಿಕೊಂಡೆ, ಎಲ್ಲೋ ಕಾರ್ಡ್ಸ್ ಆಡೋಕ್ಕೆ ಶುರು ಮಾಡಿದೆ, ಬೇಡದ ಸಹವಾಸಗಳು ಸುಮ್ಮನೆ ತೋರಿಕೆಗೋಸ್ಕರ. ಅವ್ರು ಮಾಡ್ತಾಯಿದ್ರು, ನಾನು ಮಾಡಲಿಲ್ಲ ಅಂದರೆ ಏನೋ ಸ್ಟೇಟಸ್ ಅಂತ ಹೆಂಗೆ ಅನ್ಕೋತಾರೆ. ಯಾರಿಗೋ ಏನೋ ಒಂದು ಸ್ಟೇಟಸ್ಗೋಸ್ಕರನೋ ಅಥವಾ ಏನೋ ಒಂದು ತೋರಿಕೆಗೋಸ್ಕರನೂ ಶ್ರೀಮಂತಿಕೆ ಪ್ರದರ್ಶನ ಮಾಡೋ ಅವಶ್ಯಕತೆ ಇಲ್ಲ ರೀ. ನಿನ್ನ ಮನಸ್ಸಿಗೆ ಏನು ಖುಷಿ ಇದೆ ಅಷ್ಟನ್ನು ಚೌಕಟ್ಟಿನಲ್ಲಿ ಮಾಡಿಕೊಂಡು ಸಂತೋಷ ಪಟ್ಕೊಂಡು ನಮ್ಮವ್ರನ್ನ ಸಂತೋಷವಾಗಿ ಇಟ್ಕೊಳ್ಳೋದು, ಅದು ಶ್ರೀಮಂತಿಕೆಯನ್ನು ಅನುಭವಿಸುವ ಲಕ್ಷಣ ಅಥವಾ ಯಶಸ್ಸನ್ನು ಅನುಭವಿಸುವ ಲಕ್ಷಣ. ಯಶಸ್ಸು ಬಂತು ಅಂತ ಹೇಳ್ಬಿಟ್ಟು ಬೇಡದ ಸಹವಾಸಗಳು, ಬೇಡದ ಚಟಗಳು, ಅದರಿಂದ ದೂರ ಇರೋದು ಕಲಿಬೇಕು. ಮೂರನೇದು, ಉಳಿತಾಯ, ನಿರ್ವಹಣೆ, ಬೆಳವಣಿಗೆ. ದುಡ್ಡು ಬಂದಿದೆ ಅಂತ ಹೇಳ್ಬಿಟ್ಟು ಖರ್ಚು ಮಾಡಿಬಿಡೋದಲ್ರಿ, ಆ ಖರ್ಚಿಂದ ದೂರ ಉಳಿಬೇಕು. ಅದನ್ನು ಮತ್ತೆ ಉಳಿತಾಯ ಮಾಡೋದು ಹೇಗೆ? ಎಷ್ಟೇ ಶ್ರೀಮಂತರಾದರೂ ಉಳಿತಾಯ ಮಾಡಲೇಬೇಕಲ್ರಿ. ಈಗ ನಾವು 10,000ದಲ್ಲಿ ಜೀವನ ನಡೆಸೋರು ಉಳಿತಾಯ ಮತ್ತು ಅದನ್ನು ಹೆಂಗೆ ತಿಂಗಳ ಖರ್ಚು ಹೆಂಗೆ ಕಳೆಯೋದು ಅಥವಾ ದುಡ್ಡನ್ನು ಹೆಂಗೆ ಬೆಳೆಸೋದು ಯೋಚನೆ ಮಾಡ್ತೀವಲ್ವಾ? ಅದೇ ರೀತಿ ನೀವು ನಾಳೆ ಬೆಳೆದು ತಿಂಗಳಿಗೆ 10 ಕೋಟಿ ದುಡಿತಾ ಇದ್ದೀರಾ ಅಥವಾ ವರ್ಷಕ್ಕೆ 100 ಕೋಟಿ ದುಡಿತೀರಾ ಅಂತ ಇಟ್ಕೊಂಡ್ರು ಅವಾಗ್ಲೂ ಅದೇ ಸಿಸ್ಟಮ್ ಮೇಂಟೈನ್ ಆಗಬೇಕ್ರಿ. ಎಷ್ಟು ಉಳಿತಾಯ ಮಾಡಬೇಕು, ಇಷ್ಟು ನನಗೆ ಬಂದಿರೋ ದುಡ್ಡಿನಲ್ಲಿ ಅಥವಾ ವರಮಾನದಲ್ಲಿ ಎಷ್ಟು ಉಳಿತಾಯ ಮಾಡಬೇಕು, ಆಮೇಲೆ ನಿರ್ವಹಣೆಗೆ ಎಷ್ಟು ಬೇಕು, ಆಮೇಲೆ ಬೆಳವಣಿಗೆಗೆ ಎಷ್ಟು ಬೇಕು. ದುಡ್ಡನ್ನು ಬೆಳೆಸಬೇಕು. ಆ ಥರದ ಜಾಗಗಳಿವೆ, ಅವನ್ನು ಹುಡುಕಿ ಅಲ್ಲಿ ಇನ್ವೆಸ್ಟ್ ಮಾಡೋದು ಅಂತ ಕರಿತೀವಿ. ನಮ್ಮ ದುಡ್ಡನ್ನು ಮತ್ತೆ ಬೆಳೆಯುವಂಥ ಜಾಗದಕ್ಕೆ ಬೆಳವಣಿಗೆ ಕೊಡಬೇಕು. ಅದು ಭಾಳ ಮುಖ್ಯ. ಸುಮ್ಮನೆ ದುಡ್ಡು ಬಂತು ಅಂತೇಳಿ ಎಲ್ಲ ಖರ್ಚು ಮಾಡಿಬಿಡ್ತಾರೆ ಎಷ್ಟೋ ಜನ. ನಾವು ಬೇಕಾದಷ್ಟು ನಮ್ಮ ಸುತ್ತಮುತ್ತ ನೋಡ್ತೀವಿ. ಉಳಿತಾಯ ಮಾಡೋದು ಬಹಳ ಮುಖ್ಯ, ಎಷ್ಟೇ ಶ್ರೀಮಂತರಾಗಿದ್ರು. ಮೂರನೇದು, ಪರ್ಯಾಯ ಯೋಜನೆ. ಯಾವಾಗಲೂ ಒಂದು ಬ್ಯಾಕಪ್ ಪ್ಲ್ಯಾನ್ ಅಂತ ಇರಬೇಕು ರೀ. ನಾನೇನೋ ಏನೋ ಮಾಡಿದೆ, ನನಗೆ ಲಕ್ಷ್ಮಿ ಒಲಿದ್ಲು, ಸಕ್ಸಸ್ ಬಂದ್ಬಿಡ್ತು. ನಾಳೆ ಏನೋ ಹೆಚ್ಚು ಕಮ್ಮಿ ಆಗಿ ಈ ಕೋವಿಡ್ ಥರದ್ದೋ ಏನೋ ಬಂತು, ಎಲ್ಲ ಮುಗಿದೋದ್ರೆ, ರಾತ್ರಿ ಮುಚ್ಚಬೇಕಾದ ಪರಿಸ್ಥಿತಿ ಬಂದರೆ, ಎಲ್ಲ ಕಿತ್ಕೊಂಡ್ಬಿಟ್ರೆ ಏನಾದರೂ ಇರಬೇಕಲ್ಲ. ಯಾವಾಗಲೂ ನಮ್ಮ ಪರ್ಯಾಯ ಯೋಜನೆ ರೆಡಿ ಇರಬೇಕು. ಇದೆಲ್ಲ ಇದು ಬರೀ ಶ್ರೀಮಂತರಿಗೆ ಅಂತಲ್ಲ ರೀ, ಎಲ್ಲರಿಗೂ ಅನ್ವಯಿಸುತ್ತೆ. ನಾನು ಯಾವಾಗಲೂ ಯೋಚನೆ ಮಾಡ್ತಾ ಇರ್ತೀನಿ, ನನ್ನ ಹತ್ರ ಬಹುಶಃ ಇರೋದೆಲ್ಲದನ್ನು ಭಗವಂತ ಕಿತ್ಕೊಂಡ್ಬಿಟ್ರೆ ನಾನು ಜೀವನ ವಾಪಸ್ ಶುರು ಮಾಡೋಕ್ಕಾಗತ್ತೆ. ನನ್ನ ಹತ್ರ ಅದಕ್ಕೆ ಯಾವಾಗಲೂ ಯೋಜನೆ ರೆಡಿ ಇರುತ್ತೆ. ಯೋಚನೆ ಮಾಡಿರ್ತೀನಿ ಯಾವಾಗಾರು ಒಂದ್ಸಲ. ಹಾಗಾಗಿ ಭಯ ಇರೋದಿಲ್ಲ. ಪರ್ಯಾಯ ಯೋಜನೆ ಬಹಳ ಬಹಳ ಮುಖ್ಯ. ನೀವು ಎಷ್ಟೇ ಶ್ರೀಮಂತರಾಗಿ ಎಷ್ಟೇ ಯಶಸ್ಸನ್ನು ಕಂಡ್ರು. ನಾನು 5ನೇದು ಪರಿಶ್ರಮ ರೀ. ಪರಿಶ್ರಮ, ಬೆಳವಣಿಗೆ, ಪ್ರಗತಿ. ನಾವು ಎಷ್ಟೇ ಶ್ರೀಮಂತ ಆಗಿರ್ಬೋದು ಅಥವಾ ಎಷ್ಟೇ ಯಶಸ್ಸನ್ನು ಕಂಡಿರ್ಬೋದು ಜೀವನದಲ್ಲಿ, ಆವಾಗ್ಲೂ ದಿನನಿತ್ಯ ಪರಿಶ್ರಮ ಪಡಬೇಕು. ನಿಮ್ಮ ಗುರಿ ಅವಾಗ ಏನಿರುತ್ತೆ ಅದು ಬೇರೆ, ನಿಮ್ಮ ಕೆಲಸ ಏನಿರುತ್ತೆ ಅದು ಬೇರೆ. ಆ ಕೆಲಸದ ಕಡೆ ದಿನನಿತ್ಯ ಪರಿಶ್ರಮ ಇರಬೇಕು. ಆವಾಗ್ಲೂ ನಿಮಗೆ ಗುರಿಗಳಿರಬೇಕು, ಆವಾಗ್ಲೂ ನಿಮಗೆ ಪ್ರಗತಿ ಇರಬೇಕು. ಪ್ರಗತಿಯೇ ಮನುಷ್ಯನ ಒಂದು ಮಾನಸಿಕ ಆರೋಗ್ಯ ಅಥವಾ ಸಮತೋಲನ ಕಾಪಾಡ್ಕೊಳ್ಳೋದಕ್ಕೆ ಬಹಳ ಮುಖ್ಯ ರೀ. ಮನುಷ್ಯ ಬೆಳೀತಾ ಇದ್ದರೆ ಚೆನ್ನಾಗಿರ್ತಾನೆ. ನಾನು ಯಾವಾಗಲೂ ನನ್ನ ತಂದೆ ತಾಯಿಗೆ ಹೇಳ್ತಾ ಇರ್ತೀನಿ, ಅವ್ರು ರಿಟೈರ್ಮೆಂಟ್ ಲೈಫಲ್ಲಿ ಸುಮ್ಮನೆ ಕೂತ್ಬಿಟ್ರೆ ನೋಡಿ, ನಿಧಾನಕ್ಕೆ ಮಂಕಾಗಿಬಿಡ್ತಾರೆ. ಅದೇ ರಿಟೈರ್ ಆದಮೇಲೂ ಏನಾದರೂ ಒಂದು ಕೆಲಸ ಮಾಡ್ತಾಯಿದ್ರೆ ಅಥವಾ ಏನೋ ಒಂದರಲ್ಲಿ ತೊಡಗಿಸ್ಕೊಂಡಿದ್ರೆ ಸ್ವಲ್ಪ ಲವಲವಿಕೆ ಇರುತ್ತೆ, ಆರಾಮಾಗಿ ಓಡಾಡ್ಕೊಂಡಿರ್ತಾರೆ. ಹಾಗೆ ಏನೋ ಒಂದು ದಿನನಿತ್ಯದ ಏನೋ ಒಂದು ಸವಾಲು ಇರಬೇಕು, ನಮಗೆ ಏನೋ ಒಂದು ಚಾಲೆಂಜ್ ಇರಬೇಕು, ಮಾಡೋಕ್ಕೆ ಏನೋ ಒಂದು ಕೆಲಸ ಇರಬೇಕು, ಏನೋ ಒಂದು ಗುರಿ ಇರಬೇಕು. ಆವಾಗ ಮನುಷ್ಯ ಲವಲವಿಕೆಯಿಂದ ಬದುಕ್ತಾರೆ. ಹಾಗೆ ನಾವು ಎಷ್ಟೇ ಯಶಸ್ಸು ಕಂಡಿರ್ಬೋದು, ಎಷ್ಟೇ ಶ್ರೀಮಂತಿಕೆ ಬಂದಿರ್ಬೋದು, ನಾವು ಎಷ್ಟೇ ಚೆನ್ನಾಗಿರ್ಬೋದು ಜೀವನದಲ್ಲಿ, ಆವಾಗಲೂ ನಮಗೆ ಸವಾಲುಗಳಿರಬೇಕು. ದಿನನಿತ್ಯದ ಪ್ರಗತಿಯ ಕಡೆಗೆ ಗುರಿ ಇಟ್ಕೊಂಡು ನಡೀತಾ ಇರಬೇಕು. ಆವಾಗ ನಮ್ಮ ಮನಸ್ಸು ಸೀಮಿತದಲ್ಲಿರುತ್ತೆ, ನಮ್ಮ ಮನಸ್ಸಿನ ಆರೋಗ್ಯ ಚೆನ್ನಾಗಿರುತ್ತೆ, ಜೀವನದಲ್ಲಿ ಲವಲವಿಕೆ ಕಾಣ್ತೀವಿ, ಜೀವನ ಚೆನ್ನಾಗಿದೆ ಅನಿಸುತ್ತೆ. ಹೀಗೆ ನನಗನ್ಸಿದ್ದ ಕೆಲವೊಂದು ಅಂಶಗಳು.
ಜೀವನದಲ್ಲಿ ಅಪಾರ ಯಶಸ್ಸು ಬಂದಾಗ ನೆನಪಿಡಿ, ತೇಲಿ ಹೋಗಿಬಿಡೋದು ಬಹಳ ಸುಲಭ ರೀ. ಆದರೆ ಭೂಮಿ ಮೇಲೆ ಗಟ್ಟಿಯಾಗಿ ನಮ್ಮ ಬೇರುಗಳನ್ನು ಮರೆಯದೆ ಮನುಷ್ಯನಾಗಿ ಬಾಳೋದು ಬಹಳ ಬಹಳ ಮುಖ್ಯ. ನಿಮ್ಮ ಯಶಸ್ಸಿನ ದಿನ ಬರಲಿ, ಬಂದಾಗ ಈ ಮಾತುಗಳನ್ನು ನೆನಪಿಟ್ಕೊಳ್ಳಿ. ಶುಭವಾಗಲಿ.